ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಆಫೀಸ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಯಾರೆಲ್ಲ ಈ ಒಂದು ಜಾಬ್ಗೆ ಎಲಿಜಿಬಲ್ ಇದ್ದಾರೆ, ಫ್ರೆಷರ್ಸ್ ಅಪ್ಲೈ ಮಾಡ್ಬೋದಾ, ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಅಪ್ಲೈ ಮಾಡ್ಬೋದಾ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಕಂಪ್ನಿ ಯಾವುದು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ HR ಅವ್ರದ್ದು. ನೀವು ಕಾಲ್ ಮಾಡಿಬಿಟ್ಟು ನಿಮ್ಮ ಒಂದು ಇಂಟರ್ವ್ಯೂ ಶೆಡ್ಯೂಲ್ನ ನೀವು ಫಿಕ್ಸ್ ಮಾಡ್ಕೋಬೋದು. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನಾನು ಪ್ರತಿನಿತ್ಯ ಜಾಬ್ ಅಪ್ಡೇಟ್ನ ತರ್ತಾ ಇರ್ತೀನಿ, ಹಾಗಾಗಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್, ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಎಲ್ಲ ಚಾನಲ್ಗಳದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಕಂಪ್ನಿ ನೇಮ್ ಬಂದು 24x7 ಅಂತ ಹೇಳಿ, ಇದೊಂದು ಬೆಸ್ಟ್ ಆ್ಯಂಡ್ ಟಾಪೆಸ್ಟ್ ಕಂಪ್ನಿ ಅಂತ ಹೇಳ್ಬೋದು BPO ಸೆಕ್ಟರಲ್ಲಿ. ಹಾಗಾಗಿ ಯಾರೆಲ್ಲ BPO ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದೀರಾ, ಈ ಒಂದು ಕಂಪ್ನಿನಲ್ಲಿ ನಿಮಗೆ ಕೆಲಸ ಸಿಕ್ತು ಅಂತಂದರೆ ನಿಮ್ಮ ಒಂದು ಕೆರಿಯರ್ ಗ್ರೋತು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವರು ಫ್ರೆಷರ್ಗೂ ಕೂಡ ತುಂಬಾ ಪ್ರಿಫರೆನ್ಸು ಕೊಡ್ತಾರೆ. ಓಕೆನಾ. ಇಲ್ಲಿ ಯಾವೊಂದು ಜಾಬ್ ರೋಲ್ಗೆ ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತಂದರೆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ. ಈ ಒಂದು ಜಾಬ್ ಪೋಸ್ಟ್ ಆಗಿ ಕೇವಲ 1 ದಿನ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಇಲ್ಲಿ ಕ್ವಾಲಿಫಿಕೇಷನ್ನ ನಾವು ನೋಡೋದಾದರೆ PUC ಆಗಿರೋರು, ಡಿಪ್ಲೊಮಾ ಆಗಿರೋರು, ಅಂಡರ್ ಗ್ರ್ಯಾಜುಯೇಟ್, ಎನಿ ಡಿಗ್ರಿ, BE, BTech ಯಾರು ಬೇಕಾದರೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಯಾವುದೇ ರೀತಿಯಾದಂಥ ಕಂಡೀಷನ್ ಇಲ್ಲ ಇವ್ರಿಗೆ. ಫ್ರೆಷರ್ಸ್ ಆ್ಯಂಡ್ ಕ್ಯಾಂಡಿಡೇಟ್ ವಿತ್ ಅ ಪ್ರಿಯರ್ ರಿಲೆವೆಂಟ್ ಆ್ಯಂಡ್ ನಾನ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಆರ್ ಎಲಿಜಿಬಲ್ ಟು ಅಪ್ಲೈ. ಎಕ್ಸ್ಪೀರಿಯನ್ಸ್ ಇರೋರು, ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಈ ಒಂದು ಕಂಪ್ನಿ ಕಡೆಯಿಂದ 30 ಓಪನಿಂಗ್ಸ್ ಇದೆ. ಹಾಗಾಗಿ ವಿಡಿಯೋ ನೋಡ್ತಿರೋರೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಈ ಒಂದು ಕಂಪ್ನಿ ಕಡೆಯಿಂದ ಏನಿದೆ, ನಿಮಗೆ ಒಂದು ಸ್ಯಾಲ್ರಿ ಪ್ಯಾಕೇಜು ತುಂಬಾ ಚೆನ್ನಾಗಿದೆ. ಇದ್ರ ಜೊತೆಗೆ 2 ways ಕ್ಯಾಬ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಆಯಿತಾ. ನಾನು ಫಸ್ಟೇ ಹೇಳಿದೆ ವರ್ಕ್ ಫ್ರಮ್ ಆಫೀಸ್ ಅಂತ. ಹಾಗಾಗಿ ಎರಡೂ ಕಡೆ ನೀವೇನು ಹೋಗ್ತಿರಲ್ವಾ, ಎರಡೂ ಕಡೆ ನಿಮಗೆ ಕ್ಯಾಬ್ ಫೆಸಿಲಿಟೀಸ್ನ ಕೊಡ್ತಾರೆ. ಹಾಗೆ ನಿಮಗೆ ಮತ್ತು ನಿಮ್ಮ ಮೇಲೆ ಡಿಪೆಂಡ್ ಆಗಿರೋ ಅಂಥವ್ರಿಗೆ ಇನ್ಸೂರೆನ್ಸ್ ಕೂಡ ಕಂಪ್ನಿ ಕಡೆಯಿಂದನೇ ಸಿಗತ್ತೆ. ಆಯಿತಾ. ಇಲ್ಲಿ ಲ್ಯಾಂಗ್ವೇಜಸ್ ಯಾವುದು, ಇಂಗ್ಲೀಷ್ ಬರಬೇಕು ಇವ್ರಿಗೆ. ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದವರು ನಡೆಯುತ್ತೆ, ಇಲ್ಲ ಅಂದವ್ರಿಗೂ ಕೂಡ ನಡೆಯುತ್ತೆ. ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ, ಇನ್ಬೌಂಡ್ ಆ್ಯಂಡ್ ಔಟ್ಬೌಂಡ್ ಕಾಲಿಂಗ್. ಇಲ್ಲಿ ಕಸ್ಟಮರ್ ಕ್ವೆರೀಸ್ ಏನಿರುತ್ತೆ ಅದನ್ನು ನೀವು ರಿಸಾಲ್ವ್ ಮಾಡಬೇಕಾಗತ್ತೆ. ಡೆಸಿಗ್ನೇಷನ್ ಬಂದು ಅಸೋಸಿಯೇಟ್ ಆ್ಯಂಡ್ ಸೀನಿಯರ್ ಅಸೋಸಿಯೇಟ್. ರೆಸ್ಪಾನ್ಸಿಬಿಲಿಟೀಸ್ ಇಂಟರ್ನ್ಯಾಷನಲ್ ಕಾಲಿಂಗ್, ಇಂಗ್ಲೀಷ್ ಕಮ್ಯುನಿಕೇಷನ್, ಹ್ಯಾಂಡಲ್ ಇನ್ಬೌಂಡ್ ಆ್ಯಂಡ್ ಔಟ್ಬೌಂಡ್ ಕಾಲ್ಸ್, ಕಾಂಟ್ಯಾಕ್ಟಿಂಗ್ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಆಸ್ ವೆಲ್ ಆಸ್ ದ ಪ್ರೊಸ್ಪೆಕ್ಟಿವ್ ಕಸ್ಟಮರ್ಸ್. ಒನ್ಸ್ ನೀವು ಈ ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತಂದರೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿಯಾಗಿ ಕಸ್ಟಮರ್ದು ಕ್ವೆರೀಸ್ನ ನೀವು ರಿಸಾಲ್ವ್ ಮಾಡಬೇಕು ಅಂತ. ಓಕೆನಾ. ಕ್ವಾಲಿಫಿಕೇಷನ್ ಗೊತ್ತಾಯಿತು, ನಿಮಗೆ ಸ್ಯಾಲ್ರಿ ರೇಂಜು ಕೂಡ ಗೊತ್ತಾಯಿತು, ಬೆನಿಫಿಟ್ಸ್ ಕೂಡ ಗೊತ್ತಾಯಿತು. 2 way ಕ್ಯಾಬ್ಸ್ ಇದೆ, ಮೆಡಿಕಲ್ ಇನ್ಸೂರೆನ್ಸು ನಿಮಗೂ ಇರುತ್ತೆ, ಮತ್ತು ನಿಮ್ಮ ಮೇಲೆ ಡಿಪೆಂಡ್ ಆಗಿರೋಂಥ ನಿಮ್ಮ ಪೇರೆಂಟ್ಸ್ಗಳಿಗೂ ಕೂಡ ಇನ್ಸೂರೆನ್ಸು ಕೊಡ್ತಾರೆ. ಹಾಗೆ 5 ದಿನ ವರ್ಕಿಂಗ್ ಇರುತ್ತೆ, 2 days ನಿಮಗೆ ರೊಟೇಷ್ನಲ್ ವೀಕ್ ಆಫ್ ಇರುತ್ತೆ. ಇಲ್ಲಿ ಏಜ್ ಲಿಮಿಟ್ನ ಹೇಳ್ತಾ ಇದ್ದಾರೆ, 35 ಒಳಗಡೆ ಇರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಎಬೋ 35 ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಬರಲ್ಲ. ಮತ್ತು ಇವಾಗ ನಾನು ಏನು ಇದು ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಪ್ಲಿಕೇಶನ್ ಮುಖಾಂತರ ನೀವು ಈ ಜಾಬ್ಗೆ ಅಪ್ಲೈ ಮಾಡಿ. ಅದನ್ನೇ ಈ ಒಂದು ಏನು ನಿಮಗೆ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ನಾನು ಕೊಟ್ಟಂಥ ಏನು ಲಿಂಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಇಂಟರ್ಫೇಸ್ ಓಪನ್ ಆಗುತ್ತಲ್ಲ, ಅದನ್ನು ನೀವು ಪ್ರಿಂಟೌಟ್ನ ತಗೋಬೇಕಂತೆ. ಪ್ರಿಂಟೌಟು ಇಲ್ಲಿ ಮ್ಯಾಂಡೇಟರಿ ಹೇಳ್ತಾ ಇದ್ದಾರೆ, ಅದೊಂದು ನೀವು ಪ್ರಿಂಟೌಟ್ನ ತಗೋಬೇಕು. ಸೈಬರ್ ಸೆಂಟರ್ಗೆ ಹೋಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇದೆ, ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನೀವೇನು ಪ್ರಿಂಟೌಟ್ನ ತಗೋತೀರಾ ಅಥವಾ ನಿಮ್ಮ ರೆಸ್ಯೂಮ್ ಮೇಲೆ ರಿಜಿಸ್ಟ್ರೇಷನ್ ಕೋಡ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೋಡ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಇದನ್ನು ಕೂಡ ನೀವು ನಿಮ್ಮ ಒಂದು ರೆಸ್ಯೂಮ್ ಮೇಲೆ ಮತ್ತು ಪ್ರಿಂಟೌಟ್ ತಗೋಬೇಕು ಅಂತ ಹೇಳಿದ್ರಲ್ಲ ಅದ್ರ ಮೇಲೆ ನೀವು ಹಾಕಬೇಕು. ಓಕೆನಾ. ಇಮಿಡಿಯೇಟ್ ಜಾಯ್ನರ್ನ ನೋಡ್ತಾ ಇದ್ದಾರೆ ಇವರು.
ವರ್ಕ್ ಫ್ರಮ್ ಆಫೀಸ್ ಆಗಿರುತ್ತೆ. ನೈಟ್ ಶಿಫ್ಟ್ ಇದೆ ಇಲ್ಲಿ. ಆಸ್ಟ್ರೇಲಿಯನ್ ಕಂಪನಿ ಅಲ್ವಾ, ಹಾಗಾಗಿ ನೈಟ್ ಶಿಫ್ಟ್ ಇರುತ್ತೆ. 2 ವೇ ಕ್ಯಾಬ್ ಕೂಡ ಕೊಡ್ತಾರೆ. ನೋ ಜನರಲ್ ಡೇ ಶಿಫ್ಟ್ಸು ಇರೋದಿಲ್ಲ. ಕಂಪನಿ ಇರೋವಂಥ ಅಡ್ರೆಸ್ಸು ಬಂದು ಇಲ್ಲಿ ಏನು ಡಿಸ್ಪ್ಲೇ ಆಗ್ತಾ ಇದೆ, ಇಲ್ಲಿ ಕಂಪ್ನಿ ಅಡ್ರೆಸ್ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತು, ನಾವು ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡ್ತೀವಿ, ನಮಗೆ ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಬೇಕು, ಒಳ್ಳೆ ಕೆರಿಯರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗಬೇಕು ಅನ್ನೋರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ನಾನು ಹೇಳ್ತೀನಿ. ಓಕೆನಾ? ಆದಷ್ಟು ಕೂಡ ಎಲ್ಲರೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ, ಇಂಟ್ರೆಸ್ಟ್ ಇತ್ತು ಅಂತಂದರೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.